ಬಾರ್ಕೂರಿನ ಮಹಾಸಂಸ್ಥಾನದ ರಾಜ್ಯಪಾಲ ಬಾಣಪ್ಪ ಒಡೆಯರು ಒಂದು ಗ್ರಾಮವನ್ನೇ ದಾನವಾಗಿ ನೀಡಿ ಶ್ರೀ ಜನಾರ್ದನ ದೇವರಿಗೆ ಒಪ್ಪಿಸ್ತಾರೆ. ಅದರ ಬಗ್ಗೆ ಈ ಶಿಲಾಶಾಸನದಲ್ಲಿ 1400 ವರ್ಷಗಳ ಹಿಂದಿನದ್ದು ಅಂತ ಹೇಳಿ ಸ್ಪಷ್ಟವಾಗಿ ಹಳೆಗನ್ನಡದಲ್ಲಿ ಬರೆದಿದೆ. ಕಾಲದ ಸುಳಿಯಲ್ಲಿ ಮರೆಯಾಗದ ಪರಂಪರೆ, 14 ಶತಮಾನಗಳ ಹಿಂದಿನ ನಿಗೂಢ ಇತಿಹಾಸ. ಕಾರ್ಕಳದ ಈ ಮಣ್ಣಿನಲ್ಲಿ ಅಡಗಿದೆ ಒಂದು ಅದ್ಭುತ ದೈವಶಕ್ತಿ. ಇಲ್ಲಿನ ಪ್ರತಿ ಕಲ್ಲು ಕೂಡ ಒಂದು ಕಥೆ ಹೇಳುತ್ತದೆ. ಬನ್ನಿ, ಎಲ್ಲಾರೆಯ ಈ ದಿವ್ಯ ಕ್ಷೇತ್ರದ ಮಹಿಮೆಯನ್ನು ಇಂಚಿಂಚಾಗಿ ಅನಾವರಣ ಮಾಡೋಣ. जगज्जालपालं गजत्कण्ठमालं शरचन्द्रभालं महादैत्यकालं नभोनीलकायं दुरावारमायं सुपद्मासहायं भजेऽहं भजेऽहम्. ಸರ್ವ ಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ವೀಕ್ಷಕರೇ, ಎಳ್ಳರೆಯ ಒಡೆಯ ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತ. ನಾನು ಮಹಿಮಾ ಎಸ್. ವೀಕ್ಷಕರೇ, ಮಹತೋಬಾರ ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನದ ಆಡಳಿತ ವರ್ಗದವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಇವ್ರನ್ನೆಲ್ಲರನ್ನು ಮಾತಾಡ್ಸೋಣ. ಅದಕ್ಕಿಂತ ಮುಂಚೆ ಈ ಒಂದು ಆಡಳಿತ ಸಮಿತಿಯ ಅಧ್ಯಕ್ಷರಾದಂತಹ ಯೋಗೀಶ್ ಮಲ್ಯ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಮೊದಲನೇದಾಗಿ ಅವರನ್ನು ಮಾತಾಡ್ಸೋಣ. ಸರ್ ನಮಸ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ. ಸರ್, ಇವಾಗ ಈ ದೇವಸ್ಥಾನದ ಬಗ್ಗೆ ಕೇಳಬೇಕಾದ್ರೆ ನಾನು ಕೇಳ್ಪಟ್ಟಿರೋ ಹಾಗೆ ಸಾವಿರಾರು ವರ್ಷಗಳ ಹಳೆಯದಾದಂತಹ ದೇವಸ್ಥಾನ ಅಂತ ಕೇಳ್ಪಟ್ಟಿದ್ವಿ. ಸೊ ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಹೇಳೋದಾದ್ರೆ ಸರ್ ಯಾವ ರೀತಿ ಅಂತ? ಇದು 14ನೇ ಶತಮಾನದ ಒಂದು ಹಳೆಯ ದೇವಸ್ಥಾನವಾಗಿದ್ದು ಬಾರ್ಕೂರು ಸಾಮಂತರು ಈ ದೇವಸ್ಥಾನವನ್ನು ಪ್ರತಿಷ್ಠೆ ಮಾಡಿದಂಥ ಒಂದು ಶಿಲಾಶಾಸನದಲ್ಲಿ ಇದೆ. ತದನಂತರ ಈ ಭೂಮಸೂದೆ ಕಾಯ್ದೆ ಬಂದ ನಂತರ ದೇವಸ್ಥಾನದ ಒಂದು ಉತ್ಪತ್ತಿ ಕಮ್ಮಿಯಾಗಿ ಸುಮಾರು ವರ್ಷ ದೇವಸ್ಥಾನದ ಒಂದು ವರ್ಷಪತಿ ನಡೆಯುವ ಜಾತ್ರೆ ಎಲ್ಲ ನಿಂತು ಹೋಗಿತ್ತು. 1977ರ ನಂತರ ದಿವಂಗತ ಶಿವರಾಮ್ ಶೆಟ್ಟಿಯವರು ಈ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಒಂದು ಅಧಿಕಾರವನ್ನು ಅವರು ವಹಿಸಿಕೊಂಡು 2015ರಿಂದ 2019ರವರೆಗೆ ಈ ದೇವಸ್ಥಾನದ ಎಲ್ಲ ಜೀರ್ಣೋದ್ಧಾರವನ್ನು ಕೈಗೊಂಡು ಕೊನೆಯ ಹಂತದಲ್ಲಿ ಅವರು ದೈವಾಧೀನರಾದರು. ತದನಂತರ ನಾವು ಉಳಿದ ಏನು ಅವರ ಒಂದು ಜೀರ್ಣೋದ್ಧಾರದ ಒಂದು ಕೆಲಸದಲ್ಲಿ ಏನೆಲ್ಲ ಬಾಕಿ ಇದೆ, ಬ್ರಹ್ಮರಥದ ಒಂದು ದುರಸ್ತಿ 2022-23 ಮಾಡಿತ್ತು. ಹಾಗೆ 2024-25 ಸಾಲಿನಲ್ಲಿ ಈಗ ಇರುವ ಧ್ವಜಸ್ತಂಭ ಮತ್ತು 2 ದೇವಸ್ಥಾನದ ನಾಗಾಲಯಗಳನ್ನೆಲ್ಲ ನಾವು ಜೀರ್ಣೋದ್ಧಾರ ಮಾಡಿದ್ದೇವೆ. ಈಗ ಒಂದು ರೀತಿಯಲ್ಲಿ ಹೇಳುವುದಂತ ಹೇಳಿದರೆ ಒಂದು ಸಂಪೂರ್ಣ ಒಂದು ಜೀರ್ಣೋದ್ಧಾರ ಆಗಿದೆ ಅಂತ ನಮ್ಮ ಒಂದು ಅನಿಸಿಕೆ. ಈಗ ಭಕ್ತಾದಿಗಳು ಸಹ ಈಗ ಹೆಚ್ಚು ಬರ್ತಾ ಇದ್ದಾರೆ. ಹೌದು. ಮತ್ತು ದೇವಸ್ಥಾನದ ಕಾಣಿಕ ಬಗ್ಗೆ ಉಳಿದ ಸಮಿತಿಯವರು ಸಹ ಈ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ನಾನು 2006ನೇ ಇಸ್ವಿನಿಂದ ಈ ದೇವಸ್ಥಾನದ ಒಂದು ವ್ಯವಸ್ಥಾಪನಾ ಸದಸ್ಯನಾಗಿ ಬಂದಿದ್ದೆ. 2021ನೇ ಇಸ್ವಿಯಿಂದ ಈಗ 2ನೇ ಅವಧಿಯಲ್ಲಿ ನಾನು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೆ. ಸರ್, ಇವಾಗ ಜೀರ್ಣೋದ್ಧಾರದ ನಂತರದಲ್ಲಿ ಯಾವ ರೀತಿಯ ಒಂದು ಅಭಿವೃದ್ಧಿ ಆಗಿದೆ ಅಂತ ಹೇಳೋದಾದ್ರೆ? ಈಗ ಅದೇ ಜನರ ಒಂದು ಎಲ್ಲ ಸಹಕಾರದಿಂದ ಏನೆಲ್ಲ ಜೀರ್ಣೋದ್ಧಾರ ಆಗಲಿಕ್ಕೆ ಬಾಕಿ ಇದೆ ಹೆಚ್ಚಿನದೆಲ್ಲ ಆಗಿದೆ. ಇನ್ನು ದೇವಸ್ಥಾನದ ಒಳಾಂಗಣದ ಒಂದು ಸಣ್ಣ ರಥ ಒಂದು ಆಗಲಿಕ್ಕೆ ಬಾಕಿ ಇದೆ. ಮತ್ತು ದೇವಸ್ಥಾನ ಆಸುಪಾಸಿನಲ್ಲಿ ಎಲ್ಲ ಸ್ವಲ್ಪ ಆವರಣ ಗೋಡೆ ಮತ್ತು ದೇವಸ್ಥಾನದ ಒಂದು ಜಾಗದ ವಿಷಯದಲ್ಲಿ ಎಲ್ಲ ನಮಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಉಂಟು. ಅದನ್ನು ನಾವು ಮುಂದಿನ ದಿನಗಳಲ್ಲಿ ಯೋಜನೆಯನ್ನು ಹಾಕ್ತಾ ಇದ್ದೇವೆ.
ಈ ವರ್ಷ ನಾವು ದೇವಸ್ಥಾನದ ವಾಯುವ್ಯ ದಿಕ್ಕಿನಲ್ಲಿರುವ ಒಂದು ನಮ್ಮ 1 ಎಕರೆ 25 ಸೆಂಟ್ಸ್ ಜಾಗವನ್ನು ನಾವು ದೇವರ ಹೆಸರಿಗೆ ಖರೀದಿ ಮಾಡಿದ್ದೇವೆ. ಅದರಲ್ಲಿ ದೇವಸ್ಥಾನಕ್ಕೆ ಬೇಕಾಗುವಂಥದ್ದು ನಿತ್ಯಕ್ಕೆ ಅಗತ್ಯ ಇರುವಂಥದ್ದು ತೆಂಗಿನಕಾಯಿ ಮತ್ತು ಅಡಿಕೆ, ಇದು ಪಿಂಗಾರ ಹೂವು ಎಲ್ಲ ಬೇಕಾಗ್ತದೆ. ಫಲವಸ್ತುಗಳು ಏನೆಲ್ಲ ದೇವಸ್ಥಾನಕ್ಕೆ ನಿತ್ಯ ವಿನಿಯೋಗಕ್ಕೆ ಬೇಕಾಗಿದೆ ಅಂತ ಒಂದು ಕೃಷಿಯನ್ನು ನಾವು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ನಮಗೆ ದೇವಸ್ಥಾನ ಬೇಕಾಗುವಷ್ಟು ಏನು ದೇವರಿಗೆ ನಿತ್ಯ ವಿನಿಯೋಗಕ್ಕೆ ಏನೆಲ್ಲ ಬೇಕು ಅದನ್ನು ದೇವಸ್ಥಾನದ ಜಾಗದಲ್ಲಿಯೇ ನಾವು ಅದನ್ನು ಬೆಳೆಸಬೇಕಂತೇಳಿ ನಾವು ಯೋಜನೆ ಹಾಕಿದ್ದೇವೆ. ಮುಂದಿನ ಒಂದು 5 ವರ್ಷದಲ್ಲಿ ಅದು ಫಲ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆವಾಗ ನಮ್ಮ ದಿನನಿತ್ಯ ಏನು ನಾವು ದೇವಸ್ಥಾನಕ್ಕೆ ಪೂಜೆಗೆಲ್ಲ ಏನೆಲ್ಲ ಬೇಕು ಅದನ್ನೆಲ್ಲ ನಾವು ಇಲ್ಲಿಯೇ ನಮ್ಮ ದೇವಸ್ಥಾನದ ಜಾಗದಲ್ಲೇ ಸ್ವಂತ ನೆಲೆಯಲ್ಲೇ ನಾವು ಅದನ್ನು ಬೆಳೆಸಬೇಕಂತೇಳಿ ನಾವು ಯೋಜನೆ ಹಾಕ್ತಾ ಇದ್ದೇವೆ. ಧನ್ಯವಾದಗಳು ಸರ್. ವೀಕ್ಷಕರೇ, ಇವಾಗ ಈ ದೇವಸ್ಥಾನದ ಆಡಳಿತ ಸಮಿತಿಯ ಸದಸ್ಯರಾದಂತಹ ಪ್ರಸನ್ನ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಸರ್, ನಾನು ಕೇಳಬೇಕು, ಈ ದೇವಸ್ಥಾನ ಎನ್ನುವಂಥದ್ದು ಸಾವಿರಾರು ವರ್ಷಗಳ ಇತಿಹಾಸವನ್ನ ಹೊಂದಿದೆ ಅಂತಾನೆ ಹೇಳ್ಬೋದು. ಸಾವಿರಾರು ವರ್ಷಗಳು ಅಂತಂದ್ರೆ ಅದು ಚಿಕ್ಕ ಸಮಯ ಅಲ್ಲ, ಎಷ್ಟೋ ಒಂದು ಹಿನ್ನೆಲೆಯನ್ನ ಹೊಂದಿರುವಂಥದ್ದು ಅಲ್ವಾ. ಸೊ ಈ ಒಂದು ದೇವಸ್ಥಾನದ ಇತಿಹಾಸದ ಬಗ್ಗೆ, ಯಾಕಂದ್ರೆ ಸಾಕಷ್ಟು ಜನರಿಗೆ ಗೊತ್ತಿರೋದಿಲ್ಲ, ದೇವಸ್ಥಾನ ಇರೋದು ಗೊತ್ತಿರುತ್ತೆ, ಬಟ್ ಏನು ಹಿನ್ನೆಲೆ, ಏನು ಪೌರಾಣಿಕ ಕಥೆಗಳಿದೆಯಾ, ಇದು ಯಾವುದು ಕೂಡ ಗೊತ್ತಿರೋದಿಲ್ಲ. ಸೊ ಜನರಿಗೆ ಈ ಒಂದು ದೇವಸ್ಥಾನದ ಹಿನ್ನೆಲೆ ಕುರಿತು ಸಂಪೂರ್ಣವಾಗಿ ಹೇಳೋದಾದ್ರೆ ಸರ್. ಈಗಾಗಲೇ ನಮ್ಮ ಅಧ್ಯಕ್ಷರಾದಂಥ ಹೇಳಿದ್ದಾರೆ, 1400 ಚಿಲ್ಲರೆ ವರ್ಷದಿಂದ ಇದೆ ಬಾರ್ಕೂರ್ ಮಹಾರಾಜರು ಮಾಡಿದ್ದು. ತದನಂತರ ಅದನ್ನು ಕಾಲಕ್ರಮೇಣ ಅದೆಲ್ಲ 3,500 ಆ ಸಮಯದಲ್ಲಿ ಪೂಜೆಗೆ ಅಂತ 3,500 ಎಕರೆ ಜಾಗವನ್ನು ಬಿಟ್ಟು ಕೊಟ್ಟಿದ್ದಾರೆ ಅಂತೆ. 3,500 ಜಾಗ ದೇವಸ್ಥಾನದ ಆಡಳಿತಕ್ಕೆ. ಆನಂತರ ತದನಂತರ ಇದು ಕಾನೂನೆಲ್ಲ ಬಂದು ಅದರಲ್ಲಿ ಎಲ್ಲ ಹೋಗಿ ಈಗ ಪ್ರಸ್ತುತ 80 ಎಕರೆ ಇದೆ ದೇವಸ್ಥಾನ. ನಾವೆಲ್ಲ ಹೋರಾಟ ಮಾಡಿ ಕಾನೂನು, ಈಗ ಸಹ ಕಾನೂನು ಹೋರಾಟ ಉಂಟು, ಅದು ಕೋರ್ಟಲ್ಲಿ ಉಂಟು, ಹೈಕೋರ್ಟಲ್ಲಿ ಉಂಟು, ಇದೆ. ಈಗ 80 ಇಷ್ಟು ದೊಡ್ಡ ದೇವಸ್ಥಾನ ಪ್ರಸ್ತುತ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಇಲ್ಲ. ಇಷ್ಟು ದೊಡ್ಡ ದೇವಸ್ಥಾನ, ಬ್ರಹ್ಮರಥ ಇಷ್ಟು ದೊಡ್ಡದು ಎಲ್ಲಿ ಇಲ್ಲ, ಅಷ್ಟು ದೊಡ್ಡ ಬ್ರಹ್ಮರಥ. ಹೌದು, ಅಂತ ಶ್ರೇಷ್ಠವಾದ ಕಾರಣಿಕವಾದಂಥ ದೇವಸ್ಥಾನ. ಒಂದು ಸ್ವಲ್ಪ ಹಳ್ಳಿಗಾಡಾಗಿ, ಸ್ವಲ್ಪ ಭಕ್ತಾದಿಗಳು ಸ್ವಲ್ಪ ದೂರ ಆಗಿ, ಸ್ವಲ್ಪ ಕಡಿಮೆ. ಆದರೆ ನಮ್ಮ ಜಾತ್ರೋತ್ಸವಕ್ಕೆ ತುಂಬ ಬರ್ತಾರೆ, ತುಂಬ ಕಾರಣಿಕ. ಇದನ್ನು ನಂಬಿದವರಿಗೆ ಯಾರಿಗೂ ಕೈ ಬಿಟ್ಟಿಲ್ಲ ಲಕ್ಷ್ಮೀ ಜನಾರ್ದನ. ಹಾಗಾಗಿ ನಾವು ನಿಮ್ಮ ಮಾಧ್ಯಮದ ಮೂಲಕ ಜನರಿಗೆ ತಿಳಿಯಪಡಿಸುವುದೇನೆಂದರೆ, ಆದಷ್ಟು ಅಟ್ಲೀಸ್ಟ್ ವಾರಕ್ಕೆ 1 ಸಲ ಆದರೂ ಬಂದು ಇಲ್ಲಿ ಒಂದು ದೇವರ ದರ್ಶನ ಪಡ್ಕೊಂಡು ಹೋದರೆ ಒಳ್ಳೆಯದಂತ. ಆಡಳಿತಕ್ಕೂ ಒಳ್ಳೆಯದು, ಅವರಿಗೂ ಒಳ್ಳೆಯದು, ಊರಿಗೂ ಒಳ್ಳೆಯದು ಎಲ್ಲ. ತ್ರಿಕಾಲ ಪೂಜೆ ಇಲ್ಲಿ ಇಷ್ಟು ದೊಡ್ಡ ಪೂಜೆ ಇದ್ದು ಮಹತ್ವ ಬರೋ ದೇವಸ್ಥಾನ ಇದು ಎಲ್ಲಿ ಇಲ್ಲ. ಪೂಜೆ ಅಂದರೆ 3 ಕಾಲ ತ್ರಿಕಾಲ ಪೂಜೆ ಆಗ್ತದೆ ಇಲ್ಲಿ. ಹೌದೌದು. ಹಾಗಾಗಿ ಅದನ್ನು ನಿಮ್ಮ ಮಾಧ್ಯಮದ ಮೂಲಕ ನಮ್ಗೆ ಪ್ರಚಾರಪಡಿಸಿದರೆ ನಮಗೆ ತುಂಬ ಉತ್ತಮ ಆಗುತ್ತೆ. ಪ್ರಸ್ತುತ ಯೋಗೇಶ್ ಮಲ್ಯರ 2ನೇ ಅವಧಿಯ ಅಧ್ಯಕ್ಷತೆಯಲ್ಲಿ ನಾವು ಕೆಲಸ ಮಾಡ್ತಿದ್ದೇವೆ. ತುಂಬ ಜೀರ್ಣೋದ್ಧಾರ ಎಲ್ಲ ಮಾಡಿದ್ದೇವೆ. ಇದು ಧ್ವಜಸ್ತಂಭ, ಬ್ರಹ್ಮರಥ ಮಾಡಿದ್ದೇವೆ, ವಸ್ತು ಮಾಡಿದ್ದೇವೆ. ಅದು ಇದ್ದದನ್ನೇ ರಿಪೇರಿ ಮಾಡಿದೆ, ಆಲ್ಮೋಸ್ಟ್ ಹೊಸದಾಗಿದೆ. ಈಗ ನೆಕ್ಸ್ಟ್ ಸಣ್ಣ ರಥ ಒಂದಿದೆ, ಭೂತದ್ದೆಲ್ಲ 2-3 ಗುಡಿ ಮಾಡಲಿಕ್ಕೆ ಇದೆ, ಎಲ್ಲ ಗಾರ್ಡನ್ ಮಾಡಬೇಕಂತ ಇದೆ. ಆ ಯೋಜನೆ ಉಂಟು. ಹಂತ ಹಂತವಾಗಿ ಅಂದರೆ ಇಲ್ಲಿ ತುಂಬ ದಾನಿಗಳು ಸಹಕಾರ ನೀಡಿದ್ದಾರೆ. ಹಾಗೆ ಇನ್ನು ಮುಂದೆ ಸಹಕಾರವನ್ನು ನಾವು ನಿರೀಕ್ಷಿಸ್ತಾ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇನ್ನು ದೇವರೇಚ್ಛೆ ಎಲ್ಲ ಮಾಡಿಸ್ತಾ ಇದ್ದಾರೆ, ನೋಡ್ಬೇಕು ಏನಾಗ್ತದೆ ಅಂತ. ವೀಕ್ಷಕರೇ, ನೋಡಿದ್ರಲ್ಲ, ನೀವು ಕೂಡ ಆದಷ್ಟು ಸಂಖ್ಯೆಯಲ್ಲಿ ದೇವಸ್ಥಾನಕ್ಕೆ ಬನ್ನಿ. ಯಾಕಂತಂದ್ರೆ ನಾನು ಕೂಡ ಫಸ್ಟ್ ಬಂದಿದ್ದು, ತುಂಬಾನೇ ಚೆನ್ನಾಗಿದೆ. ನೀವು ಕೂಡ ಈ ದೇವಸ್ಥಾನಕ್ಕೆ ಬನ್ನಿ. ಸರಿ, ನಾನು ಕೇಳಬೇಕು, ಈ ದೇವಸ್ಥಾನಕ್ಕೆ ಎಳ್ಳಾರೆ ಮತ್ತೆ ಇರುವತ್ತೂರು ಅಂತ 2 ಹೆಸರು ಇದೆ ಅಲ್ವಾ? ಸೊ ಏನು ರೀಸನ್? ಎಳ್ಳಾರೆ ಅಂದ್ರೆ 7.5 ಗ್ರಾಮ ಅಂದ್ರೆ 7.5 ಅಂತ ಹೋಗಿ ಎಳ್ಳಾರೆ ಅಂತ ಆಗಿದೆ. ಇರುವತ್ತೂರು ಅಂದ್ರೆ 20 ಊರು ಇತ್ತು ಅಂದ್ರೆ ಮೊದಲು, 20 ಊರಿನ ಒಡೆಯ. ಹೌದು, ಶಾಸನದಲ್ಲಿ ಹಾಗುಂಟು 20 ಊರಿನ ಅಂತ, 20 ಊರಿನ ಒಡೆಯ. ಆನಂತರ 7.5 ಗ್ರಾಮದ ಮಾಗಣೆ ಉಂಟದು ಈಗ. ಹಾಗೆ 7.5 ಈಗ ವರಡ ವಂತಿಗೆಲ್ಲ ಕಾಣಿಕೆಲ್ಲ 7.5 ಗ್ರಾಮದವರು ಕೊಡ್ತಾರೆ ಇದ್ದಾರೆ. ಪ್ರತಿಯೊಬ್ಬರು ರಥೋತ್ಸವಕ್ಕಂತೂ ಪ್ರತಿಯೊಬ್ಬರು ಬಂದೇ ಬರುತ್ತಾರೆ. ಹಾಗೆ ಸರ್, ಇನ್ನೊಂದು ಕೇಳಬೇಕು, ಯಾಕಂತಂದ್ರೆ ಸಾಕಷ್ಟು ಭಕ್ತರಿಗೆ ಗೊತ್ತಿರೋದಿಲ್ಲ ಈ ದೇವಸ್ಥಾನ ಎಲ್ಲಿದೆ ಏನು ಅಂತ. ಸೊ ಈ ದೇವಸ್ಥಾನ ಎಲ್ಲಿ ಬರುತ್ತೆ ಅಂತ ಸ್ವಲ್ಪ ಡೀಟೇಲ್ ಆಗಿ ಅವ್ರು ಹೇಳ್ಬೋದಾ? ನಮ್ಮ ಉಡುಪಿ ಅಜಕಾರ ರೋಡಿನ ಕಡ್ತಾಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಆ ರಸ್ತೆಯಲ್ಲಿ ಎಳ್ಳಾರೆ ಗ್ರಾಮ ಅಂತ ಇದೆ, ಅದರಲ್ಲಿ ಬರುತ್ತೆ. ಈಗ ಗೂಗಲ್ ಸರ್ಚ್ ಮಾಡಿದ್ರು ಬರುತ್ತೆ. ಇದೀಗ ತುಂಬ 3-4 ಕಡೆಯಿಂದ, ಪೆರಡೂರಿಂದ 4-5 ಕಡೆಯಿಂದ ಬರ್ಲಿಕ್ಕೆ ಆಗುತ್ತದೆ ಈಗ ರೋಡು. ಎಲ್ಲ ಒಂದೇ ರೋಡ್ ಅಲ್ಲ, ಎಲ್ಲ ಉಡುಪಿಯಿಂದ ಬರಲಿಕ್ಕೆ ಬೇರೆ ರಸ್ತೆ, ಹೆಬ್ರಿಯಿಂದ ಬರಲಿಕ್ಕೆ ಬೇರೆ ರಸ್ತೆ ಇದೆ, ಕಾರ್ಕಳದಿಂದ ಬೇರೆ ರಸ್ತೆ ಇದೆ, ಮುನಿಯಾಲಿಂದ ಬರಲಿಕ್ಕೆ ಆಗ್ತದೆ. ಬೇರೆ ಬೇರೆ ದಾರಿ ಉಂಟು, ಅದಕ್ಕೆ ಬರಲಿಕ್ಕೆ ಏನು ಸಮಸ್ಯೆ ಇಲ್ಲ. ಎಲ್ಲ ಕಡೆ ಅತ್ಯುತ್ತಮವಾದ ರಸ್ತೆ ವ್ಯವಸ್ಥೆ ಇದೆ.
ಓಕೆ ಸರ್, ಧನ್ಯವಾದ. ವೀಕ್ಷಕರೇ, ಇವಾಗ ನಮ್ಮ ಜೊತೆಗಿದ್ದಾರೆ ಈ ಒಂದು ದೇವಸ್ಥಾನದ ಭಕ್ತರು. ಅವರು ಯಾವಾಗಲೂ ಇಲ್ಲಿಗೆ ಬರ್ತಾ ಇರ್ತಾರೆ. ಅವರು ನಮ್ಮ ಜೊತೆಗಿದ್ದಾರೆ, ಅವರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಗುರುಪ್ರಸಾದ್ ಕಿಣಿ ಅಂತ. ಇದೇ ಊರಿನವರ ನೀವು? ಹೌದು, ಇದೇ ಇಲ್ಲಿ ಪಕ್ಕದಲ್ಲಿ ದೊಂಡರಂಗಡಿ ಅಂತ ಉಂಟು. ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟದ್ದೇ ಒಂದು ಊರು. ಅಲ್ಲಿ ನಾವು ವಾಸಸ್ಥಾನ ಮಾಡ್ಕೊಂಡು ಉದ್ಯೋಗ ಮಾಡ್ಕೊಂಡಿದ್ದೇವೆ. ಸರ್, ಎಷ್ಟು ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಾ ನೀವು? ನಾನು ಸಾಧಾರಣ ನನಗೆ ಬುದ್ಧಿ ತಿಳಿಯುವಾಗಿನಿಂದ ಇವತ್ತಿನವರೆಗೆ ದೇವಸ್ಥಾನಕ್ಕೆ ಬರ್ತಾ ಇದ್ದೇನೆ. ಈಗ ನನಗೆ ಒಂದು 45 ವರ್ಷ ಆಯಿತು. ಸಾಧಾರಣ ಒಂದು 3-4 ವರ್ಷ ಪ್ರಾಯದಿಂದಲೂ ನಿರಂತರವಾಗಿ ದೇವಸ್ಥಾನಕ್ಕೆ ಬರ್ತಾ ಇದ್ದೇನೆ. ಸರ್, ನಾನು ಕೇಳ್ಪಟ್ಟಿರೋ ಹಾಗೆ ಈ ದೇವಸ್ಥಾನಕ್ಕೆ ಒಂದು ಕಾರಣಿಕವಾದಂತಹ ಶಕ್ತಿ ಇದೆಯಂತೆ. ಅಂದರೆ ನಮ್ಮ ಮನಸ್ಸಲ್ಲಿ ಏನಾದರೂ ಹರಕೆಯನ್ನು ಹೊತ್ಕೊಂಡ್ರೆ ಅದು ನೆರವೇರುತ್ತೆ ಅನ್ನುವಂತಹ ಒಂದು ಇತಿಹಾಸವಿದೆ. ಸರ್, ನಿಮ್ಗೆ ಏನಾದರೂ ಆ ಥರ ಅನುಭವ ಆಗಿದೆಯಾ? ಖಂಡಿತ ಆಗಿದೆ, ಖಂಡಿತ ಆಗಿದೆ. ಅಂದರೆ ನಾವು ಸಣ್ಣಗಾಯ್ತಿನಿಂದಲೂ ಇಲ್ಲಿ ಬರ್ತಾ ಇರ್ತೇವೆ. ಮಹತ್ವಭಾರ 20 ದೇವಸ್ಥಾನ ಅಂತಲೇ ನಮ್ಮ ಅಜ್ಜಿ ತಾತ ಎಲ್ಲ ಹೇಳ್ತಿದ್ರು. ಹಾಗೆ ನಂದು ಪ್ರಾಯಕ್ಕೆ ಬಂದ ನಂತರ ನನ್ನ ವಿವಾಹದ ಸಂದರ್ಭದಲ್ಲಿ ಸ್ವಲ್ಪ ಅಡೆತಡೆ ಆಗಿತ್ತು. ಆವಾಗ ನಮ್ಮ ಅಧ್ಯಕ್ಷರಾದ ಯೋಗೀಶ್ ಮಲ್ಯರೇ ತಂತ್ರಿಗಳ ಮುಖಾಂತರ ಸಿಂಹ ಮಾಸದ ಸೋಣಾರ್ತಿ ಹೊತ್ತಿಗೆ ಪ್ರಾರ್ಥನೆ ಮಾಡಿ ವಿವಾಹ ಮಂಗಲಕಾರಿ ಆದರೆ ಬಂದು ದಂಪತಿ ಸಮೇತ ನಿನಗೆ ಸೇವೆ ಕೊಡ್ತೇವೆ ಅಂತ ಹೇಳಿದರು. ಆ ಮಾತಿನಂತೆ ಅವರು ಯಾವಾಗ ಪ್ರಸಾದ ಕೊಟ್ಟಿದ್ದಾರೆ ಅದರ ಮರುದಿವಸವೇ ನನಗೆ ನೆಂಟಸ್ತಿಗೆ ಬಂದು ಚಂದದ ರೀತಿಯಲ್ಲಿ ದೇವರ ದಯೆಯಿಂದ ವಿವಾಹ ಮಂಗಲ ಕಾರ್ಯ ನಡೆದು ಈಗ ದಂಪತಿಗಳು ನಾವು ಬಂದು ದೇವರಿಗೆ ಸೇವೆಯನ್ನು ಕೊಟ್ಟಿದ್ದೇವೆ. ಆಗ ದೇವರ ಆಶೀರ್ವಾದದಿಂದ ಸಂತೋಷದಿಂದ ನಮ್ಮ ಸಂಸಾರ ರಥ ನಡೀತಾ ಉಂಟು. ಸರ್, ಇವಾಗ ಈ ದೇವಸ್ಥಾನದ ಬಗ್ಗೆ ಹೇಳೋದಾದರೆ, ನೀವು ಯಾಕಂದರೆ ಚಿಕ್ಕ ವಯಸ್ಸಿನಿಂದ ಬರ್ತಾ ಇದ್ರಿ ಅಂತ ಹೇಳಿದ್ರಿ, ಹೇಗೆ ದೇವಸ್ಥಾನ ಯಾವ ರೀತಿ ಇದೆ ಸರ್? ಅದು ಅಂದರೆ ಇತಿಹಾಸ ಸಂಶೋಧನಾ ತಜ್ಞ ಬಾದೂರು ಗುರುರಾಜ್ ಭಟ್ರವರು ದಕ್ಷಿಣ ಕನ್ನಡದ ದೇವಾಲಯ ಅಂತ ಗ್ರಂಥದಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ. ನಮ್ಮದು ಎಳ್ಳಾರೆ ಲಕ್ಷ್ಮೀ ಜನಾರ್ದನ ದೇವಸ್ಥಾನದ ಬಗ್ಗೆ. ಅಜಕಾರು ದೊಂಡೆರಂಗಡಿ ಕಡ್ತಲ ಮಾರ್ಗವಾಗಿ ಬರುವಾಗ ಸಾಧಾರಣ 14ನೇ ಶತಮಾನ ಅಂದರೆ 1449ನೇ ಇತಿಹಾಸದ ಒಂದು ಶಿಲಾಶಾಸನ ದೇವಸ್ಥಾನದ ಒಳಗಡೆ ಪ್ರಾಂಗಣದಲ್ಲೇ ಉಂಟು. ಆ ಶಾಸನದಲ್ಲಿ ಬರೆದಿದ್ದಾರೆ ಅಂತ ಹೇಳಿದರೆ 1448ರಲ್ಲಿ ಡಿಸೆಂಬರ್ ತಿಂಗಳಿನ ಸೋಮವತಿ ಅಮಾವಾಸ್ಯೆಯಂದು ಸೂರ್ಯಗ್ರಹಣ ನಡೆದಾಗ ಬಾರ್ಕೂರಿನ ಮಹಾಸಂಸ್ಥಾನದ ರಾಯರು ಸಾಮಂತರ ಮೂಲಕ ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನ ಇರುವತ್ತೂರಿನ ಒಡೆಯ ಅಂತ ಹೇಳಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ದೇವರಿಗೆ ಸಾಕಷ್ಟು ಉಂಬಳಿ ಭೂಮಿಗಳನ್ನೆಲ್ಲ ದಾನದತ್ತಿಗಳನ್ನು ನೀಡಿ ದೇವಸ್ಥಾನ ತುಂಬ ಚೆನ್ನಾಗಿ ನಡೀತಾ ಉಂಟು. ಆ ಬಗ್ಗೆ ಬರೆದ ಪುಸ್ತಕದ ಉಲ್ಲೇಖವನ್ನು ಮಾತ್ರ ನಾನು ಹೇಳ್ತಾ ಇದ್ದೇನೆ. ಸರ್, ಇವಾಗ ಇಲ್ಲಿ ವರ್ಷಂ ಪ್ರತಿ ಯಾವುದೆಲ್ಲ ಕಾರ್ಯಕ್ರಮ ಆಗುತ್ತೆ? ಈಗ ಮಹೋತ್ಸವ ಆಗಿರ್ಬೋದು, ದೀಪ ಆಗಿರ್ಬೋದು, ಯಾವ ರೀತಿಯೆಲ್ಲ ಕಾರ್ಯಕ್ರಮ ಆಗ್ತಾ ಬಂದಿದೆ ಅಂತ? ದೇವಸ್ಥಾನದಲ್ಲಿ ಪಂಚಪರ್ವ ಉತ್ಸವಾದಿಗಳು ಎಲ್ಲವೂ ನಡೀತಾ ಉಂಟು. ಕಾಲಕಾಲಕ್ಕೆ ಆಗುವಂತಹ ಪ್ರತಿ ಸಂಕ್ರಮಣದ ಉತ್ಸವಾದಿಗಳು ಹಾಗೂ ಮಹಾಗಣಪತಿ ದೇವರಿಗೆ ಸಂಕಷ್ಟಿ, ಶಿವರಾತ್ರಿಯಂದು ಉಮಾಮಹೇಶ್ವರ ದೇವರಿಗೆ ಪೂಜಾ ಪುರಸ್ಕಾರಗಳು ಹಾಗೂ ನವರಾತ್ರಿಯ ಹೊತ್ತಲ್ಲಿ ದುರ್ಗಾಪರಮೇಶ್ವರಿ ಅಮ್ಮನವರಿಗೆ ಚಂಡಿಕಾಯಾಗ ಹಾಗೂ ಎಲ್ಲ ಸಂಕ್ರಮಣದ ಉತ್ಸವಗಳು ತುಂಬ ಚಂದ ರೀತಿಯಲ್ಲಿ ಬರ್ತಾ ಉಂಟು. 7 ಮಾಗಣೆ ಹೆಚ್ಚಿನ ಭಕ್ತಾದಿಗಳು ಬಂದು ದೇವರಿಗೆ ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ನೋಡಿದ್ರಲ್ಲ ವೀಕ್ಷಕರು, ಇವ್ರು ಹೇಳುವಾಗ ನನಗೆ ಒಂಥರ ಮೈ ಜುಮ್ ಅಂತ ಇದೆ. ಯಾಕಂತಂದರೆ ಅಷ್ಟು ಒಂದು ಕಾರಣಿಕವಾದಂತಹ ಶಕ್ತಿ ಇದೆ. ನೀವೆಲ್ಲರೂ ಕೂಡ ಈ ಒಂದು ದೇವಸ್ಥಾನಕ್ಕೆ ಬನ್ನಿ, ತುಂಬಾ ಚೆನ್ನಾಗಿದೆ. ಸರ್, ತುಂಬ ಚೆನ್ನಾಗಿ ತಿಳಿಸಿಕೊಟ್ರಿ, ಧನ್ಯವಾದಗಳು ನಿಮಗೆ. ವೀಕ್ಷಕರೇ, ಇವಾಗ ನಮ್ಮ ಜೊತೆಗಿರುವಂಥದ್ದು ಈ ದೇವಸ್ಥಾನದಲ್ಲಿ ಎಷ್ಟೋ ವರ್ಷಗಳಿಂದ ದೇವರ ಚಾಕರಿಯನ್ನು ಮಾಡಿಕೊಂಡು ಬರ್ತಾ ಇರುವವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಶಶಿಕಲಾ ಭಟ್ ಅಂತ. ಓಕೆ, ನಿಮ್ಮ ಮನೆ ಇಲ್ಲೇ ಇರೋದಾ? ನಮ್ಮ ಮನೆ ಇಲ್ಲೇ. ನಮ್ಮ ಅಪ್ಪ ಗೋಪಾಲ್ ದೇವಕಾರಿ ಅಂತ, ಅವರು ಅಜ್ಜನ ಕಾಲ, ಅವರ ಅಪ್ಪನ ಕಾಲದಿಂದ ಮಾಡ್ಕೊಂಡು ಬಂದಿದ್ದು ದೇವಸ್ಥಾನದಲ್ಲಿ. ಅವರು ಚಾಕರಿ ಮಾಡಿದ್ರು. ಅವರು ಒಂದು 73 ವರ್ಷದಿಂದ ಹಾರ್ಟ್ ಅಟ್ಯಾಕ್ ಅಲ್ಲಿ ತೀರೋದ್ರು. ಅದ್ರ ಮೇಲೆ ನಮ್ಮ ತಮ್ಮಂದಿರಿಬ್ಬರು ಮಾಡಿದ್ರು. ನಡುವಲ್ಲಿ ಏನು ಒಂಚೂರು ಅವರು ಬೇರೆ ಕೆಲಸದಲ್ಲಿ ಹೋದ್ರು. ಹಾಗಾಗಿ ಮತ್ತೆ ಈ ಕೆಲಸಕ್ಕೆ ಬರ್ಲಿಕ್ಕೆ ಆಗ್ಲಿಲ್ಲ. ಒಂದು 10-15 ವರ್ಷ ಆಯ್ತು ಬಿಟ್ಟು ಕೆಲಸ. ಇಲ್ಲೇ ಇದ್ದಾರೆ ಅವರು. ಆದ್ರೆ ಈ ದೇವಸ್ಥಾನದ ಬಗ್ಗೆ ನಾವೆಲ್ಲ ಏನು ಬೇಕು ಸಹಾಯ, ಒಳಗಡೆಯಿಂದ ಮಾಡುದು ಹೊರಗಡೆಯಿಂದ ಮಾಡುದು ಎಲ್ಲ, ಯಾವ ಜಾತ್ರೆ ಟೈಮಲ್ಲಿ ಆದ್ರೆ ಎನಿ ಟೈಮಲ್ಲಿ ಬರ್ತೇವೆ ನಾವು. ಯಾವ ವಿಷಯದಲ್ಲೂ ಕೂಡ ಸ್ವಲ್ಪ ವಾಲಂಟಿಯರ್ಸ್ ಸೇರಿಸಿ, ಈಗ ಮೊನ್ನೆಯಿಂದ ಸೆಗಣಿ ಹಾಕುವಂಥದ್ದು, ಪತ್ರಿಕೆ ಕೊಡುವಂಥದ್ದು, ದೇವರ ಬಗ್ಗೆ ಹೇಳುವಂಥದ್ದು, ಸೇವೆ ಮಾಡಿಸುವಂಥದ್ದು, ಫೋನಲ್ಲೆಲ್ಲ ಹೇಳಿ ಎಲ್ಲ ಮಾಡಿಸ್ತೇವೆ. ಅದರ ಬಗ್ಗೆ ಏನು ಸಮಸ್ಯೆ ಇಲ್ಲ ನಮಗೆ. ದೇವರಲ್ಲಿ ಸದಾ ಇರ್ತೇವೆ ನಾವು ಕೆಲಸಕ್ಕೆ. ಖಂಡಿತ ಮೇಡಮ್, ಎಷ್ಟೋ ವರ್ಷದಿಂದ ದೇವರ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀರಾ. ಇಲ್ಲಿ ವರ್ಷಂ ಪ್ರತಿ ಯಾವುದೆಲ್ಲ ಒಂದು ಈಗ ಜಾತ್ರಾ ಮಹೋತ್ಸವ ಆಗಿರ್ಬೋದು, ದೀಪ ಆಗಿರ್ಬೋದು, ಯಾವುದೆಲ್ಲ ಒಂದು ಸೇವೆಗಳು ನಡೀತಾ ಬಂದಿದೆ ಅಂತ? ಎಲ್ಲ ಸೇವೆ ಅಂದರೆ ಫಸ್ಟಿಗಿಂದ ನಮಗೆ ಸೋಣಾರ್ತಿ ಎಲ್ಲ ಬರ್ತದೆ. ನವರಾತ್ರಿ ಇದೆ, ಸೋಣಾರ್ತಿ ಇದೆ. ಅದ್ರ ಮೇಲೆ ಈಗ ಜಾತ್ರೆ ಟೈಮಲ್ಲಿ ಎಲ್ಲ ಪ್ರತಿಯೊಂದು ಕಾರ್ಯಕ್ರಮನೂ ಅಷ್ಟು ಚಂದವಾಗಿ ನಡೀತಾ ಇದೆ. ಬ್ರಹ್ಮ ರಥೋತ್ಸವ, ಅದು ಕೂಡ ಒಂದು ರಥ ಎಲ್ಲ ರೆಡಿಯಾಗಿ, ಈಗ ಸಣ್ಣ ರಥ ರೆಡಿ ಮಾಡ್ತಿದ್ದಾರೆ. ಇಲ್ಲಿ ವ್ಯವಸ್ಥಾ ಸಮಿತಿಯ ಅಧ್ಯಕ್ಷರು ಯೋಗೀಶ್ ಮಲ್ಯರು ಕೂಡ ನಮ್ಮೊಟ್ಟಿಗೆ ಒಳ್ಳೆ ರೀತಿಯಲ್ಲಿದ್ದಾರೆ. ಎಲ್ಲ ಅಲ್ಲಿ ಒಂದು ಸ್ವಲ್ಪ ಜಾಗ ತಕೊಂಡು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಎಲ್ಲದು ಭಾರಿ ಖುಷಿ ಆಗ್ತಾ ಉಂಟು ನೋಡುವಾಗ. ಒಂದು ಗಳಿಗೆ ಬಂದು ಕೂರುವ ಅನ್ನೋ ಪರಿಸ್ಥಿತಿ ಆ ರೀತಿ ಇದೆ, ತೊಂದರೆ ಇಲ್ಲ, ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಪೂಜೆ ಚಾಕರಿ ವರ್ಗದವರು, ಪೂಜೆಯವರು ಎಲ್ಲ ನಮ್ಮೊಟ್ಟಿಗೆ ಇದ್ದಾರೆ, ಭಟ್ರನವರೆಲ್ಲ. ಖುಷಿ ಆಗ್ತಿದೆ. ಎಲ್ಲರೂ ಒಗ್ಗಟ್ಟಲ್ಲಿ ಹೋಗ್ತಾ ಇದ್ದಾರೆ. ಮತ್ತು ಊರಿನವರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಯಾವುದು ಬೇಕು,
ಎಲ್ಲ ನಾನು ರೆಡಿ ಮಾಡ್ತೇನೆ ಅಂತ ಹೇಳುವವರು ಇದ್ದಾರೆ. ತೊಂದರೆ ಇಲ್ಲ. ಅಲ್ಲಿ ಬ್ರಹ್ಮರಥ ಕಟ್ತಾ ಇದ್ದಾರೆ ಸೇರಿಗಾರ ವಂಶದವರು. ಅವ್ರು ಯಾರನ್ನು ಕೇಳುದು, ಅವರಷ್ಟಿಗೆ ಅವ್ರು ಕಟ್ತಾರೆ, ಹೋಗ್ತಾರೆ, ಅವ್ರ ಕೆಲಸ ಅವ್ರು ಮಾಡ್ತಾರೆ. ಚಂದವಾಗಿ ರಥ ಕಟ್ತಾ ಇದ್ದಾರೆ. ಅವ್ರಿಗೆ ಏನು ಅವ್ರಿಗೆ ಬೇಕು, ನಾವು ಹೀಗೆ ಮಾಡಬೇಕು, ಹಾಗೆ ಮಾಡ್ಬೇಕಂತ ಯಾರು ಹೇಳುವವರಿಲ್ಲ. ಅವರ ಚಾಕರಿ ಅವ್ರು ಮಾಡ್ತಾ ಇದ್ದಾರೆ. ಖಂಡಿತ. ಅದೆಷ್ಟೋ ವರ್ಷದಿಂದ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಾ, ಹಾಗೆ ದೇವರ ಸೇವೆಯನ್ನ ಮಾಡ್ತೇವೆ ಇನ್ನು ಕೂಡ. ಹೇಗೆ ಅನ್ನಿಸ್ತಾ ಇದೆ ಮೇಡಮ್? ಯಾಕಂತಂದ್ರೆ ದೇವರ ಸೇವೆ ಅನ್ನೋದು ಎಲ್ರಿಗೂ ಮಾಡ್ಲಿಕ್ಕೆ ಸಿಗೋದಿಲ್ಲ. ಬಟ್ ನೀವ್ ಎಷ್ಟೋ ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀರಾ. ಸೊ ನಿಮ್ಮ ಒಂದು ಮನಸ್ಸಿನ ಮಾತನ್ನ ಹೇಳೋದು ಭಾರಿ ಖುಷಿ ಅನಿಸುತ್ತೆ ಮೇಡಮ್ ನನಗೆ. ಎಲ್ರಿಗೂ ಸಿಗುದಿಲ್ಲ ಅದು. ಅದು 10 ಜನರನ್ನು ಒಟ್ಟು ಮಾಡ್ಕೊಂಡು ಹೋಗುವ ಪರಿಸ್ಥಿತಿ ಬಂದಿದೆ ಈಗ. ಬನ್ನಿ, ನೀವು ಬನ್ನಿ ನಮ್ಮ ಜೊತೆ, ಖುಷಿ ಆಗ್ತದೆ. ಅವರು ಕೂಡ ಬರ್ತಾರ ನಮ್ಮ ಜೊತೆ. ಈಗ ರೇಖಾ ಅವರು ಕೂಡ ಹಾಗೆ, ಅವ್ರ ಅತ್ತೆ ಕೂಡ ಹಾಗೆ ಬನ್ನಿ ಅಂತ ಹೇಳಿದಾಗ ಇಲ್ಲೇ ಇದ್ದಾರೆ. ಪ್ರಾಯದವರಾದ್ರೂ ಕೂಡ ನಾನು ಅವರನ್ನು ಕರ್ಕೊಂಡು ಬಂದು ಇಲ್ಲಿ ಕೆಲಸ ಎಲ್ಲ ಮಾಡಿಸ್ತೇನೆ, ಎಲ್ಲ ಕ್ಲೀನ್ ಮಾಡಿಸುವಂಥದ್ದು ಎಲ್ಲ ನಮ್ಮ ಜೊತೆಗಿದ್ದಾರೆ. ಎಲ್ಲರೂ ಬರ್ತಾರೆ, ಭಾರಿ ಖುಷಿಯಲ್ಲಿ ಬರ್ತಾರೆ. ನಂಗೆ ಅದೊಂದು ಭಾರಿ ಖುಷಿ, ದೇವರ ಸೇವೆ ಅಂತ. ತುಂಬ ಖುಷಿ ಆಯಿತು ಮೇಡಮ್. ಹೀಗೆ ದೇವರ ಸೇವೆಯನ್ನು ಇದೇ ರೀತಿ ಮಾಡ್ಕೊಂಡು ಹೋಗ್ತಾ ಇರಿ ಅಂತ ಹೇಳ್ತಾ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಪರಶುರಾಮ ಸೃಷ್ಟಿಯ ಈ ಪುಣ್ಯ ಕ್ಷೇತ್ರದಲ್ಲಿ ಅದೆಷ್ಟು ಕಾರಣಿಕ ಶಕ್ತಿಯುಳ್ಳಂತಹ ದೇವಸ್ಥಾನಗಳನ್ನು ನಾವು ನೋಡಿದ್ವಿ. ಕರಾವಳಿ ಅಂದ್ರೇನೆ ಹಾಗೆ. ಯಾಕಂತಂದ್ರೆ ಇಲ್ಲಿ ಕರಾವಳಿಯಲ್ಲಿ ಸಾಕಷ್ಟು ದೈವ ದೇವರುಗಳು ನೆಲೆಸಿರುವಂತಹ ಒಂದು ಅದ್ಭುತವಾದಂತಹ ತಾಣ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ಇವತ್ತು ನಾವು ಬಂದಿರುವಂಥದ್ದು ಹಚ್ಚ ಹಸಿರಿನ ಪರಿಸರದ ನಡುವೆ ವಿರಾಜಮಾನವಾಗಿ ಕಂಗೊಳಿಸ್ತಾ ಇರುವಂತಹ ಸಾವಿರಾರು ವರ್ಷಗಳ ಇತಿಹಾಸವನ್ನ ಹೊಂದಿರುವ ಮಹತೋಬಾರ ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನ ಇರುವತ್ತೂರು ಎಳ್ಳಾರಿಗೆ ಇವತ್ತು ನಾವು ಬಂದಿರುವಂಥದ್ದು. ಹಾಗಾದ್ರೆ ಈ ದೇವಸ್ಥಾನದ ವಿಶೇಷತೆ ಏನು, ಇಲ್ಲಿ ಪ್ರತಿ ವರ್ಷ ಧಾರ್ಮಿಕ ಕಾರ್ಯಕ್ರಮಗಳು ಏನೆಲ್ಲ ನಡೆಯುತ್ತವೆ, ಹಾಗೆಯೇ ಈ ಒಂದು ದೇವಸ್ಥಾನದ ಇತಿಹಾಸವನ್ನ ನಾವಿವತ್ತು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ದೇವರ ದರ್ಶನವನ್ನ ಪಡೆಯೋಣ ಬನ್ನಿ. ಕುಂಕುಮತೋ ನಿಯತಾ ನುಡಿತಾ ತುಲನೀಲತನು ಕಮಲಾಯತಲೋಚನ ಲೋಕಪತೆ ವಿಜಯೀ ಭವ ವೆಂಕಟಶೈಲಪತೆ ಸಚತುರ್ಮುಖ ಷಣ್ಮುಖ ಪಂಚಮುಖ ಪ್ರಮುಖಾಖಿಲ ದೈವತ ಮೌಳಿಮನೆ ಶರಣಾಗತ ವತ್ಸಲ ಸಾರನಿಧೆ ಪರಿಪಾಲಯ ಮಾಂ ವೃಷಶೈಲಪತೆ ಅತಿವೇಲತಯಾ ತವ ದೂರ್ವಿಷಹೈರನುವೇಲಕೃತೈರಪರಾಧಶತೈ ಹರಿತಂ ತ್ವರಿತಂ ದೇವರೇ ನಿನ್ನಳು ನಿರಂತರ ಭಕ್ತಿ ಬರಲಿ ಆಯ್ತಾ. ದೇವರು ಕೊರಪಿನ ಶಕ್ತಿ ಆಯ್ಮನಿಗೆ ಪಡೆಯಲು ಭಕ್ತಿ, ಆ ಯೋಗ ಭಾಗ್ಯ ನನಗೂ ಕೊರೋಡು. ಗುರುಗಳ ನಮಸ್ತೆ. ನಮಸ್ತೆ. ವೀಕ್ಷಕರೇ, ಇವಾಗ ನಮ್ಮ ಜೊತೆಗೆ ಇರುವವರು ಈ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವಂತಹ ಶ್ರೀಯುತ ಜನಾರ್ದನ ಆಚಾರ್ಯರವರು ನಮ್ಮ ಜೊತೆಗಿದ್ದಾರೆ. ಗುರುಗಳೇ ನಮಸ್ತೆ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಏನಪ್ಪ ಅಂತಂದರೆ ಈ ದೇವಸ್ಥಾನ ಎನ್ನುವಂಥದ್ದು ಸಾವಿರಾರು ವರ್ಷಗಳ ಹಳೆಯದಾದಂತಹ ಪುರಾತನವಾದಂತಹ ದೇವಸ್ಥಾನ. ಗುರುಗಳೀಗ ನೀವು ಹೇಳೋದಾದರೆ ಎಷ್ಟು ವರ್ಷಗಳ ಹಳೆಯದಾದ್ದು, ಹಾಗೆಯೇ ಇತಿಹಾಸವನ್ನು, ಈ ಒಂದು ದೇವಸ್ಥಾನದ ಇತಿಹಾಸದ ಬಗ್ಗೆ ಹೇಳೋದಾದರೆ? ಸುಮಾರು 1,500 ವರ್ಷದ ಇತಿಹಾಸವುಳ್ಳ ಈ ದೇವಸ್ಥಾನ. ಇಲ್ಲಿ ಪ್ರಧಾನ ದೇವರು ಲಕ್ಷ್ಮೀ ಜನಾರ್ದನ. ಈ ಊರಿಗೆ 2 ಹೆಸರು, ಇರುವತ್ತೂರು ಮತ್ತು ಎಳ್ಳಾರೆ ಅಂತ. ಎಳ್ಳಾರೆ ಅಂದರೆ 7 ಮಾಗಣೆ. ಒಂದು ಮಾಗಣೆಗೆ ಇಷ್ಟು ಪ್ರದೇಶ ಅಂತ ಇರುತ್ತೆ, ಅಷ್ಟು ಪ್ರದೇಶವುಳ್ಳ ಈ ದೇವಸ್ಥಾನಕ್ಕೆ ಎಳ್ಳಾರೆ ಮಾಗಣೆ. ಸಾಮಾನ್ಯ ಸುತ್ತಮುತ್ತಲಿನ 10-25 ಕಿಲೋಮೀಟರ್ನ ಊರಿಗೆಲ್ಲ ನಮ್ಮ ಎಳ್ಳಾರೆ ದೇವಸ್ಥಾನ ಮಾಗಣೆ ದೇವರಾಗಿದ್ದಾರೆ. ಇನ್ನು ಎರಡನೇದಾಗಿ ಇರುವತ್ತೂರು, ಪ್ರಚಲಿತದಲ್ಲಿ 20 ಊರು ಎಂಬ ಲಕ್ಷ್ಮೀ ಜನಾರ್ದನ ದೇವರ ಸಾನ್ನಿಧ್ಯ ಈ ಪವಿತ್ರ ಕ್ಷೇತ್ರಕ್ಕೆ ಇರುವತ್ತೂರು ಅಂತ ಹೆಸರು ಬಂದಿದೆ. ಇಲ್ಲಿ ಸುಮಾರು 16 ಧರ್ಮದೇವತೆಗಳ ಸಾನ್ನಿಧ್ಯ ಇದೆ. ಈ ವಿಷ್ಣುವಿಗೆ ಅಥವಾ ಲಕ್ಷ್ಮೀ ಜನಾರ್ದನ ಈ ದೈವಗಳ ಅಥವಾ ಧರ್ಮದೇವತೆಗಳ ಸಂಬಂಧ ಇಲ್ಲದಿರುವುದು ಉಮಾಮಹೇಶ್ವರನ ಸಾನ್ನಿಧ್ಯ ದಲ್ಲಿ ಮಾತ್ರ ಈ ಧರ್ಮದೇವತೆಗಳ ಸಾನ್ನಿಧ್ಯ ಇರುವುದು ಸ್ಪಷ್ಟ ವಿಷಯವಾಗಿದೆ. ನನ್ನ ಹೆಸರು ಜನಾರ್ದನ ಆಚಾರ್ಯ. ನಾವು ಮೂಲತಃ ಹೆಬ್ಬರಿಯವರಾಗಿದ್ದು ಇಲ್ಲಿ ನನ್ನ ತಂದೆಯ ತಾಯಿಯ ಅಂದರೆ ದೌಹಿತೃ ಹಕ್ಕು ಅಂತ ಹೇಳ್ತಾರೆ, ಅದರಲ್ಲಿ ನಮಗೆ ಪೂಜಾ ಕೈಂಕರ್ಯ ಸಿಕ್ಕಿರತಕ್ಕಂಥ ವಿಷಯ ಆಗಿದೆ. ಪರಮ ಪೂಜ್ಯ ಪೇಜಾವರ ಸ್ವಾಮಿಗಳ ಶಿಷ್ಯನಾಗಿದ್ದು
ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡಿ 35 ವರ್ಷಗಳ ಕಾಲ ಅಧ್ಯಾಪಕ ವೃತ್ತಿಯನ್ನು ಮುಗಿಸಿಕೊಂಡು ಅಧ್ಯಾಪಕ ವೃತ್ತಿಯಲ್ಲೂ ಕೂಡ ಪೂಜೆಯನ್ನು ಮಾಡಿಕೊಂಡು ಈಗ 2017ರಲ್ಲಿ ನಾನು ನಿವೃತ್ತನಾಗಿದ್ದೇನೆ. ಪ್ರಸ್ತುತ ನಾನು ನನ್ನ ಮಗನಾಗಿರ್ತಕ್ಕಂಥ ವ್ಯಾಸರಾಜ ಆಚಾರ್ಯ ಅವರೊಡನೆ ನಾನು ಪೂಜೆಯನ್ನು ಮಾಡಿಕೊಂಡು ಬರ್ತಾ ಇದ್ದೇನೆ. ಧನ್ಯವಾದಗಳು ಗುರುಜಿ. ಈ ಒಂದು ದೇವಸ್ಥಾನದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡಿದರೆ ನಿಮಗೆ ಧನ್ಯವಾದಗಳು. ನಮಾಮಿ ಶಮೀಶಾನ ನಿರ್ವಾಣ ರೂಪಂ ವಿಭುಂ ವ್ಯಾಪಕಂ ಬ್ರಹ್ಮ ವೇದ ಸ್ವರೂಪಂ ನಿಜಂ ನಿರ್ಗುಣಂ ನಿರ್ವಿಕಲ್ಪಂ ನಿರೀಹಂ ಚಿರಾಕಾಶಮಾಕಾಶವಾಸಂ ಭಜೇಹಂ निराकारमोङ्कारमूलं तुरीयं गिराज्ञानगोतीतमीशं गिरीशम्. ಶ್ರೀ ದೇವಸ್ಥಾನದ ಅನುವಂಶೀಯ ಪ್ರಧಾನ ತಂತ್ರಿಗಳಾದ ಶ್ರೀಯುತ ಕುಕ್ಕಿಕಟ್ಟೆ ರಾಮಕೃಷ್ಣ ತಂತ್ರಿಯವರ ಮಾರ್ಗದರ್ಶನದಲ್ಲಿ ಎಲ್ಲ ಉತ್ಸವಾದಿಗಳು ವಿಶೇಷ ಮುತುವರ್ಜಿಯಿಂದ ನಡೆಸಲ್ಪಡುವುದು. ಪ್ರತಿ ವರ್ಷವೂ ರಥೋತ್ಸವದ ನಂತರ 4 ಮನೆಗಳ ಪೂಜಾ ಸರತಿಯು ವರ್ಷಕ್ಕೊಮ್ಮೆ ಬದಲಾವಣೆಯಾಗುತ್ತದೆ. 1ನೇಯದಾಗಿ ವಾಸುದೇವ ಭಟ್ ಮನೆಯವರು, 2ನೇಯದಾಗಿ ವಿಷ್ಣುಮೂರ್ತಿ ಭಟ್ ಮನೆಯವರು, 3ನೇಯದಾಗಿ ಜನಾರ್ದನ ಆಚಾರ್ಯ ಮನೆಯವರು ಹಾಗೂ 4ನೇಯದಾಗಿ ಪುಟ್ಟಣ್ಣ ಅಡಿಗ ಇವರ ಮನೆತನದವರು ಅನುವಂಶೀಯವಾಗಿ ತಮ್ಮ ಪೂಜಾ ಸೇವೆಯನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಹಾಗೆಯೇ ಕಡಂಬಳಿ ಶ್ರೀ ಜನಾರ್ದನ ನೆಲ್ಲಿ ಇವರ ಕುಟುಂಬಸ್ಥರು ಶ್ರೀ ದೇವರ ಪಲ್ಲಕ್ಕಿ ವ್ಯವಸ್ಥೆ ಹಾಗೂ ಜಾತ್ರೆಯ ಸಂದರ್ಭದಲ್ಲಿ ರಥ ಕಟ್ಟಿಸುವ ವ್ಯವಸ್ಥೆಯನ್ನು ಮಾಡುತ್ತಾ ಬಂದಿರುತ್ತಾರೆ. ಹಾಗೂ ದೇವಸ್ಥಾನದ ಸಂಬಂಧಪಟ್ಟ ದೇವಾಡಿಗ ಕುಟುಂಬಸ್ಥರು, ಮಡಿವಾಳ ಕುಟುಂಬಸ್ಥರು ಮತ್ತು ಬಂಡಾರಿ ಕುಟುಂಬಸ್ಥರು ತಮ್ಮ ಸೇವೆಯನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ಹೊತ್ತುಗಳ ಕಾಲ ಮಹತೋಬಾರ ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನದ ಇತಿಹಾಸವನ್ನು, ಈ ಒಂದು ಪುಣ್ಯ ಕ್ಷೇತ್ರದ ಇತಿಹಾಸವೇನು, ವಿಶೇಷತೆ ಏನು, ಇವೆಲ್ಲದರ ಕುರಿತು ನಾವು ನಿಮಗೆ ಇವತ್ತು ತಿಳಿಸಿಕೊಟ್ಟಿದ್ವಿ. ಈ ಒಂದು ಸಂಚಿಕೆ ನಿಮಗೂ ಕೂಡ ಇಷ್ಟವಾಗಿದೆ ಅಂತ ಅಂದ್ಕೊಳ್ತಾ, ಹಾಗೆಯೇ ಇದೇ ಬರುವ ಏಪ್ರಿಲ್ 16ರಂದು ಇಲ್ಲಿ ಬ್ರಹ್ಮ ರಥೋತ್ಸವವು ಕೂಡ ನಡೀಲಿಕ್ಕಿದೆ. ಈ ಒಂದು ರಥೋತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ಇದೇ ಹೊತ್ತಿನ ವಿಶೇಷ ಕಾರ್ಯಕ್ರಮ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ NP ನ್ಯೂಸ್. ಇದು ಭರವಸೆಯ ಬೆಳಕು. शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गं लक्ष्मीकान्तं कमलनयनं योगिभिर्ध्यानगम्यं वन्दे विष्णुं भवभयहरं सर्वलोकैकनाथं
शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गम् लक्ष्मीकान्तं कमलनयनं योगिविद्यानगम्यम् वन्दे विष्णुं भवभयहरं सर्वलोकैकनाथम् त्रैलोक्यपूजितः श्रीमान् सदा विजय वर्धन शान्तिः कुरु गदापाणि